ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನಕುಮಾರ್ ಸರ್ ಅವರು ಇವತ್ತು ಅವರ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದನ್ನು ಇನ್ ಡೀಟೇಲ್ ಆಗಿ ಸ್ವಲ್ಪ ಡೆಪ್ತ್ ಆಗಿ ನಾನು ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಅವರು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಈ ವರ್ಷ ಲಾಸ್ಟ್ ಇಯರ್ಗಿಂತ ಈ ಇಯರ್ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಆ ಒಂದಿಷ್ಟು ಚೇಂಜಸ್ಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಮತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಏನು ಹೇಳ್ತಾರೆ, ಯಾವ ಕನ್ಫ್ಯೂಷನ್ಸ್ ಇರೋದಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಸ್ವಲ್ಪ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ತುಂಬ ಸಿಂಪಲ್, ಅವರು ಕೂಡ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ಬಟ್ ಸ್ಟಿಲ್ ನಿಮಗೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಯಾವ ಡೌಟ್ಗಳು ಬರಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ಇವತ್ತು ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ. ಸರ್ ನಾಳೆ ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ. ಪ್ರಾವಿಷನಲ್ ಮತ್ತು ಆ್ಯಕ್ಚುಯಲ್ ಏನಾದರೂ ಚೇಂಜಸ್ ಆಗುತ್ತಾ? 100% ಅಂದರೆ ಆಲ್ಮೋಸ್ಟ್ 99% ಆಫ್ ದ ಟೈಮ್ ಚೇಂಜಸ್ ಆಗೋದಿಲ್ಲ. ಏನಾದರೂ ಈಗ ಇನ್ ಕೇಸ್ ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದ್ದು, ನಿಮ್ಮ ಕಟ್ ಆಫ್ ರ್ಯಾಂಕ್ ಅದರಿಗಿಂತ ಕಡಿಮೆ ಇದ್ದು, ನಿಮಗೆ ಆ ಕಾಲೇಜಲ್ಲಿ ಸೀಟ್ ಆಗಲಿಲ್ಲ, ಏನೋ ಸೀಟ್ ಅಲಾಟ್ಮೆಂಟಲ್ಲಿ ಪ್ರಾಬ್ಲಮ್ ಆಗಿದ್ರೆ ಮೇಲ್ ಮಾಡಲಿ ಅನ್ನೋ ರೀಸನಿಂದ, ಅಂದರೆ ಒನ್ಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನೀವು ಮತ್ತೆ ಹೀಗೀಗೆ ಆಯಿತು ಅಂತ ಹೇಳೋದಕ್ಕಿಂತ ಪ್ರಾವಿಷನಲ್ ರಿಸಲ್ಟನ್ನು ಕೊಟ್ಟು ನೀವು ಕಟ್ ಆಫ್ ರ್ಯಾಂಕನ್ನು ಚೆಕ್ ಮಾಡಲಿಕ್ಕೆ ನಿಮ್ಗೆ ಕೊಡ್ತಾರೆ. ಆ ಕಟ್ ಆಫ್ ರ್ಯಾಂಕನ್ನು ಚೆಕ್ ಮಾಡ್ತೀರಾ. ನಿಮ್ಮ ರ್ಯಾಂಕಿಗೆ ಯಾವುದಾದ್ರೂ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿಲಿ ಹಾಕಿದ್ದೀರಾ, ಬಟ್ ಆ ಕಾಲೇಜ್ ನಿಮ್ಗೆ ಅಲಾಟ್ ಆಗಿಲ್ಲ, ನೋಡಿದರೆ ಕಟ್ ಆಫ್ ರ್ಯಾಂಕ್ ನಿಮಗಿಂತ ಜಾಸ್ತಿ ಇದ್ದವರಿಗೂ ಸಿಕ್ಕಿದೆ, ಅಂಥದ್ದು ಏನಾದರೂ ಆಗಿದ್ದರೆ, ಲಾಸ್ಟ್ ಇಯರ್ ಆಗಿತ್ತು ಹೀಗೆ, ಅದಕ್ಕೋಸ್ಕರ ಏನಾದರೂ ಈ ಥರ ಪ್ರಾಬ್ಲಮ್ಗಳಾದರೆ ನೀವು ಅವರಿಗೆ ಮೇಲ್ ಮಾಡಲಿ ಅನ್ನೋ ರೀಸನ್ಗೆ ಇವತ್ತು ಪ್ರಾವಿಷನಲ್ ರಿಸಲ್ಟ್ ಕೊಟ್ಟಿದ್ದು. ನಾಳೆ ಇದರಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಬಿಕಾಸ್ ಎಡಿಟಿಂಗ್ ಆಪ್ಷನ್ ಇಲ್ಲ. ನೀವು ಯಾವಾಗ ಫಸ್ಟಲ್ಲಿ ಯಾವುದನ್ನು ಎಡಿಟ್ ಮಾಡಿದ್ದೀರಾ ಅದನ್ನೇ ಅವ್ರು ತಗೊಂಡಿದ್ದಾರೆ. ಸೊ ದರ್ ಇಸ್ ನೋ ಎಡಿಟಿಂಗ್ ಆಪ್ಷನ್. ಸೊ ಇಲ್ಲಿ ಯಾರು ಆರ್ಡರ್ನ ಚೇಂಜ್ ಮಾಡೋದಿಲ್ಲ. ಇವತ್ತು ಸಿಕ್ಕಿರೋದೆ, ನಾಳೆ 99.99% ಕನ್ಫರ್ಮ್. ಓಕೆ, ಸೊ ಇದೊಂದು ಗೊತ್ತಿರಲಿ. ನಾಳೆ ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ ಸರ್, ನಾನು ಏನು ಮಾಡಬೇಕು? ಇವಾಗ ಚಾಯ್ಸಸನ್ನು ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಈ ಚಾಯ್ಸಸ್ ರಿಲೇಟೆಡ್ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೇನೆ, 2 to 3 ವೀಡಿಯೋಸ್ ಮಾಡಿದ್ದೇನೆ. ಬಟ್ ಇದು ಲಾಸ್ಟ್ ಮೂಮೆಂಟಿಗೆ ನಮಗೆ ಇದು ಬೇಕೇ ಆಗುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇವತ್ತು ಬಂದಿರೋ ಪ್ರಾವಿಷನಲ್ ರಿಸಲ್ಟಿಂದ ನೀವೇನು ಚಾಯ್ಸಸನ್ನು ಮಾಡಲಿಕ್ಕಿಲ್ಲ. ನಾಳೆ ಬರುವಂತಹ ರಿಸಲ್ಟಿಂದ ಚಾಯ್ಸಸನ್ನು ಮಾಡಬೇಕು. ಬಟ್ ಚಾಯ್ಸಸನ್ನು ಇಮಿಡಿಯೇಟಾಗಿ ಮಾಡಬೇಕಾ? ನೋ. ಟೇಕ್ ಯುವರ್ ಓನ್ ಟೈಮ್, ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್, ಗೊತ್ತಿದ್ದವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಈಗ ಒಂದು ಕಾಲೇಜ್ ಆಗಿದೆ, ಆ ಕಾಲೇಜಲ್ಲಿ ಒಂದು ಬ್ರ್ಯಾಂಚ್ ಆಗಿದೆ, ನಮಗೆ ಕಾಲೇಜ್ ಇಷ್ಟ ಇದೆ, ಬಟ್ ಆ ಕಾಲೇಜಲ್ಲಿ ಆಗಿರೋ ಬ್ರ್ಯಾಂಚು ಇನ್ನೂ ಅಪ್ಗ್ರೇಡ್ ಆಗಿದ್ರೆ ನನಗೆ ಬೆಟರ್ ಇದ್ದಿತ್ತು. ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ನಂಗೆ ಈಸಿ ಆಗಿದೆ. ನೋಡೋಣ ಸೇಮ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಆಗುತ್ತಾ, ಅಥವಾ ಇನ್ನೂ ಅಪ್ಗ್ರೇಡೇಷನ್ ಅಂದರೆ ಮೇಲ್ಗಡೆ ಇರೋ ಕಾಲೇಜಲ್ಲಿ ಇನ್ನೂ ಬೆಟರ್ ಕಾಲೇಜಲ್ಲಿ ಬೆಟರ್ ಬ್ರಾಂಚಸ್ಗಳಾಗುತ್ತಾ ನೋಡೋಣ, ಟ್ರೈ ಮಾಡೋಣ. ಇದೆಲ್ಲದನ್ನು ನೋಡ್ಕೊಳ್ಳಿ, ಆಯಿತಾ? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದೇ ಕಾಲೇಜು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದೇ ಬ್ರ್ಯಾಂಚ್, ನಾನು ಇದಕ್ಕೆ ಹೋಗ್ತೇನೆ ಅಂತಿದ್ರೆ ಯಾವ ಚಾಯ್ಸಸನ್ನು ಮಾಡಬೇಕು, ಇದೆಲ್ಲದನ್ನು ಡಿಸ್ಕಸ್ ಮಾಡಿ ಚಾಯ್ಸಸನ್ನು ಮಾಡಿ, ಆಯಿತಾ? ಯಾರಿಗೆ ಎಕ್ಸ್ಪೆಕ್ಟ್ ಮಾಡಿದ ಕಾಲೇಜ್ ಆಯಿತು, ಇವತ್ತೇ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ, ಹಾಂ ನಾಳೆ ನನಗೆ ಇದೇ ರಿಸಲ್ಟ್ ಬರುತ್ತೆ, ನಾನು ಎಕ್ಸ್ಪೆಕ್ಟೆಡ್ ಇದೆ, ನಾನು ಚಾಯ್ಸ್ ಬಂದ ತಕ್ಷಣ ಚಾಯ್ಸ್ 1 ಕೊಡ್ತೇನೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇನೆ ಅಂತಿದ್ದವರು ಚಾಯ್ಸ್ 1. ಓಕೆ, ವೆರಿ ಇಂಪಾರ್ಟೆಂಟ್ ಚಾಯ್ಸ್ 1. ಇದನ್ನು ನಾನು ಹೇಳ್ತೇನೆ ನೋಡಿ, ಇದನ್ನು ಇನ್ ಟರ್ಮ್ಸ್ ಆಫ್ KCET ಟರ್ಮ್ಸಲ್ಲೂ ಹೇಳ್ತೇನೆ, ಇನ್ ಟರ್ಮ್ಸ್ ಆಫ್ ಕಾಮಿಡ್ ಕೀಯಲ್ಲೂ ಕೂಡ ನಾನು ಹೇಳ್ತಾ ಇದ್ದೇನೆ. ಫಸ್ಟಿಗೆ ವಾಟ್ ಈಸ್ ದಿಸ್ ಚಾಯ್ಸ್ 1? ಚಾಯ್ಸ್ 1 ಅಂತ ಹೇಳಿದರೆ ಇದು ಕಾಮಿಡ್ ಕೀಯಲ್ಲಿ ಇದನ್ನು ಏನಂತ ಕರೀತಾರೆ? ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಅಂದರೆ ಮೀನಿಂಗ್ ಏನು ಹೇಳಿ? ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಹೇಳಿದರೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ ಅದನ್ನು ನೀವು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ತೀರಾ. ವೆರಿ 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 ಇಂಪಾರ್ಟೆಂಟ್. ಇಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಮುಕ್ತಾಯವಾಗುತ್ತೆ. ದರ್ ಇಸ್ ನೋ ಫರ್ದರ್ ಸ್ಟೆಪ್ಸ್. ಅಂದರೆ ಏನು ಹೇಳಿ? ಚಾಯ್ಸ್ 1 ಮಾಡ್ತೀರಾ. ಚಾಯ್ಸ್ 1 ಮಾಡಿದ ತಕ್ಷಣ ನಾನು ಏನು ಮಾಡಬೇಕು ಸರ್? ಚಾಯ್ಸ್ 1 ಮಾಡಿದ ತಕ್ಷಣ ನೀವು ಆನ್ಲೈನಲ್ಲಿ ಪೇಮೆಂಟು ಇದೆ. ನಾನು ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡೋದು, ದಯವಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಬೇಡಿ. ಯಾಕೆ ಮಾಡಬೇಡಿ ಕೇಳಿದರೆ, ಅಂದರೆ ಇಲ್ಲ ನಮ್ಮ ಆನ್ಲೈನ್ ಪೇಮೆಂಟ್ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ ಅಂತ ಹೇಳಿದರೆ ಮಾಡಿ. ನಾನು ಯಾಕೆ ಆಫ್ಲೈನ್ ಪೇಮೆಂಟ್ ಮಾಡಿ ಅಂತ ಹೇಳೋದು ಕೇಳಿದರೆ, ಚಲನನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಿ ಪೇ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ನಿಮ್ಗೆ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಈಗ ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ಏನೋ ಎರರ್ ಬಂತು, ನಿಮ್ಗೆ ಗೊತ್ತಿದೆ KCET KEA ವೆಬ್ಸೈಟಲ್ಲಿ ಎಷ್ಟು ಸ್ಲೋ ಆಗುತ್ತೆ, ಎಷ್ಟು ಎರರನ್ನು ನೀವು ಆಲ್ರೆಡಿ ಚಾಯ್ಸ್ ಸೆಂಟ್ರಲ್ಲಿ ನೀವು ಫೇಸ್ ಮಾಡಿದ್ದೀರಾ. ಅದೇ ಈಗ 1 lakh ಚೇಂಜ್ ಅಷ್ಟು ಅಮೌಂಟನ್ನು ಪೇ ಮಾಡುವಾಗ ಇನ್ ಕೇಸ್ ಮಿಡಲಲ್ಲಿ ಟ್ರಾನ್ಸಾಕ್ಷನ್ ಸ್ಟಾಪ್ ಆದರೆ ಆಚೆಗಡೆ ಕಂಪ್ಲೀಟು ಆಗೋದಿಲ್ಲ, ಸಕ್ಸಸ್ಫುಲ್ಲು ಆಗೋದಿಲ್ಲ, ಈಚೆಗಡೆ ಊರಿಗೂ ಹೋಗೋದಿಲ್ಲ. ಸೊ ಇನ್ ಬಿಟ್ವೀನ್ ಸ್ಟಾಪ್ ಆಗುತ್ತೆ, ಆಯಿತಾ?
ಅಂಥ ಟೈಮಲ್ಲಿ ನಿಮಗೆ ನಿಮ್ಮ 1.5 ಲ್ಯಾಕ್ಸು 3 to 4 days ಸ್ಟಾಪ್ ಆದರೆ ನಿಮಗೆ ಲಾಸ್ ಆಗುತ್ತೆ ಸ್ಟೂಡೆಂಟ್. ಅದಕ್ಕೋಸ್ಕರ ನಾನು ಹೇಳೋದು ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿ. ಆನ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡೋದು ಬೇಡ. ನಾನು ಹೇಳೋದು ಆಫ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡಿ. ಇನ್ ದ ಸೆನ್ಸ್ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ. ಈಗ KEAದವರು ಒಂದಿಷ್ಟು ಬ್ಯಾಂಕ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಆ ಬ್ಯಾಂಕಿಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡ್ಕೊಳ್ಳಿ. ಏನಾಗುತ್ತೆ, ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಯಾಕೆ ನಾನು ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇರೋದು ಕೇಳಿದರೆ, ಕಾಮಿಡಿಯಲ್ಲಿ ತುಂಬ ಸ್ಪೀಡ್ ಇದೆ ಸ್ಟೂಡೆಂಟ್ಸ್. KCETದು KE ಅವ್ರ ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ತುಂಬ ಇರ್ತಾರೆ. ಸರ್ವರ್ ಲ್ಯಾಕ್ಸ್ ಆಫ್ ಹಿಟ್ಗಳನ್ನ ಬಂದಾಗ ಡೌನ್ ಆಗೇ ಆಗುತ್ತೆ ಅಬ್ವಿಯಸ್ ಅದು. ಅಂಥ ಟೈಮಲ್ಲಿ ನಿಮ್ಮ ಹಣ ಸ್ಟ್ರಕ್ ಆದರೆ, ಈಗ ನೀವು ಎಕ್ಸಾಕ್ಟ್ಲಿ 1 ಪಾಯಿಂಟ್ ಸಮಥಿಂಗ್ನ ಅರೇಂಜ್ ಮಾಡಿಕೊಂಡು ಕೂತ್ಕೊಂಡಿದ್ದಾಗ ಇದು ಸ್ಟ್ರಕ್ ಆದರೆ ಆಚೆಗಡೆ ನಿಮ್ಮ ಅಮೌಂಟ್ ವಾಪಸ್ ಬರೋದಿಲ್ಲ, ಅವರಿಗೂ ಪೇ ಆಗೋದಿಲ್ಲ. ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವು ಪ್ಯಾನಿಕ್ ಆಗ್ತೀರಾ. ಪೇರೆಂಟ್ಸ್ಗಳು ನಮ್ಗೆ ಗೊತ್ತಿದೆ, ನೀವು 1 ಪಾಯಿಂಟ್ ಸಮಥಿಂಗ್ ಲ್ಯಾಕ್ಸ್ ಅಮೌಂಟನ್ನು ತುಂಬ ಕಷ್ಟಪಟ್ಟು ಅಥವಾ ಯಾವುದೋ ಒಂದಿಷ್ಟು ಪ್ಲ್ಯಾನಿಂಗನ್ನು ಇಟ್ಕೊಂಡು ನೀವು ಅರೇಂಜ್ ಮಾಡಿರ್ತೀರಾ. ಸೊ ಇದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಬೇಡ. ದಯವಿಟ್ಟು ಚಲನನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಈ ಚಲನನ್ನು ಡೌನ್ಲೋಡ್ ಮಾಡಿದಾಗ ಎಷ್ಟು ಚಲನ್ ಇರುತ್ತೆ ಸರ್? ಚಲನನ್ನು ಡೌನ್ಲೋಡ್ ಮಾಡಿದಾಗ ನಿಮಗೆ 3 ಚಲನ್ ಡೌನ್ಲೋಡ್ ಆಗುತ್ತೆ. ಈ 3 ಚಲನನ್ನು ಡೌನ್ಲೋಡ್ ಮಾಡಿ ಎಲ್ಲಿಗೆ ಹೋಗ್ತೀರಾ? ನೀವು ಬ್ಯಾಂಕಿಗೆ ಹೋಗ್ತೀರಾ. ಬ್ಯಾಂಕಿಗೆ ಹೋಗಿ ಅದು ಚಲನಲ್ಲಿ ಇರುತ್ತೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ. ಬ್ಯಾಂಕಿಗೆ ಅದರಲ್ಲಿ ಇರುತ್ತೆ ಯಾವ ಬ್ಯಾಂಕಿಗೆ ಪೇ ಮಾಡಬೇಕು ಅಂತ ಅವ್ರು ಹೇಳಿರ್ತಾರೆ. ಆ ಬ್ಯಾಂಕಲ್ಲಿ ಪೇ ಮಾಡ್ತೀರಾ, ಆಯಿತಾ. 1 lakh ಸಮಥಿಂಗನ್ನು ಪೇ ಮಾಡ್ತೀರಾ ಚಲನ್ ಡೌನ್ಲೋಡ್. ಇದರಲ್ಲಿ 3 ಕಾಪೀಸ್ ಇರುತ್ತೆ. ಒಂದು ಸ್ಟೂಡೆಂಟ್ ಕಾಪಿ, ಇನ್ನೊಂದು ಬ್ಯಾಂಕ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ. ಸ್ಟೂಡೆಂಟ್, ಬ್ಯಾಂಕ್, ಕಾಲೇಜ್ ಕಾಪಿ, ಆಯಿತಾ. ಸೊ ಇಲ್ಲೇನಾಗುತ್ತೆ ಅಂತ ಕೇಳಿದರೆ, ಅಂದರೆ ಈ ವರ್ಷ ಈ 3 ಕಾಪಿನ ಕೊಡ್ತಾರಂತ ಹೇಳಲಿಲ್ಲ, ಲಾಸ್ಟ್ ಇಯರ್ ಈಗ ಇದ್ದಿತ್ತು. ಬಟ್ ಇದು ಯಾಕೆ ಅಂತ ಕೇಳಿದರೆ, ಈಗ ಬ್ಯಾಂಕಿಗೆ ಹೋಗ್ತೀರಾ ನೋಡಿ, ಬ್ಯಾಂಕ್ ಅವರು ಇವು 3 ಕಾಪಿನ ತಗೊಂಡು ಅದರಲ್ಲಿ ಬ್ಯಾಂಕ್ ಕಾಪಿನ ಅವರೇ ಇಟ್ಕೊಳ್ತಾರೆ. ಉಳಿದಿರೋ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿಗೆ ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ ಕೊಡ್ತಾರೆ, ಸರಿನಾ. ಸೊ ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ ಕೊಡ್ತಾರೆ. ಓಕೆ, ಡನ್. ಲಾಸ್ಟ್ ಇಯರ್ ಏನಿತ್ತು, ಇಲ್ಲಿ ಒಂದು ಚೇಂಜಸ್ ಆಗಿದೆ. ನೀವು ಇಲ್ಲಿ ಪೇ ಮಾಡ್ತೀರಾ, ಚಲನನ್ನು ತಗೊಂಡು ಬರ್ತೀರಾ. ಯಾವಾಗ ಪೇ ಮಾಡಿದ 1 hour ನಂತರ ಈ ಬ್ಯಾಂಕ್ ಅವರು KEದವರಿಗೆ, ಅಂದರೆ ಅವ್ರ ಮಧ್ಯೆ ಟೈಅಪ್ ಇರುತ್ತೆ, ಅವರು ನೋಟಿಫೈ ಮಾಡ್ತಾರೆ, ಇವರು ಇಂಥವ್ರು ಫೀಸನ್ನು ಪೇ ಮಾಡಿದಾರಂತ ನೋಟಿಫೈ ಮಾಡಿದ ತಕ್ಷಣ, ಅಥವಾ ಅದು ಸಾಫ್ಟ್ವೇರ್ ಒಳಗಡೆ ಆಗುತ್ತೆ ಇಂಟರ್ನಲ್ಲಿ. ಅದಾದಾಗ ನಿಮಗೆ 1 hour ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆರ್ಡರ್ನ ಡೌನ್ಲೋಡ್ ಮಾಡಲಿಕ್ಕೆ ಇರ್ತಾ ಇದ್ದಿತ್ತು ಲಾಸ್ಟ್ ಇಯರ್. ಬಟ್ ಈ ಇಯರ್ ಚೇಂಜ್ ಆಗಿದೆ. ಏನಾಗುತ್ತೆ ಅಂತ ಕೇಳಿದರೆ, ನೀವು ಈ ಫೀಸನ್ನು ಪೇ ಮಾಡ್ತೀರಲ್ಲ, ಸ್ವಲ್ಪ ಟೈಮ್ನ ನಂತರ ಮತ್ತೆ ಲಾಗಿನ್ ಆದರೆ, ಎಗೇನ್ ನಿಮ್ಮ ಕ್ರೆಡೆನ್ಷಿಯಲನ್ನು ಕೊಟ್ಟು ನೀವು ಲಾಗಿನ್ ಆದರೆ ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಈ ವರ್ಷ ಚೇಂಜ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ? ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ನೆನಪಿಟ್ಕೊಳ್ಳಿ, ಇದು ಸೀಟ್ ಅಲಾಟ್ಮೆಂಟ್ ಆರ್ಡರ್ ಅಲ್ಲ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಫೈನಾ? ನೀವೇನು ಮಾಡ್ತೀರಾ, ಒಂದು ಹೋಗಿ ಫೀಸನ್ನು ಪೇ ಮಾಡ್ತೀರಾ ಬ್ಯಾಂಕಿಗೆ ಹೋಗಿ, ಒಂದು ಸ್ವಲ್ಪ ಟೈಮ್ನ ನಂತರ ಮತ್ತೆ ಲಾಗಿನ್ ಆಗ್ತೀರಾ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ ನಿಮಗೆ, ಸರಿನಾ. ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಸಿಕ್ಕಿದ ನಂತರ, ಈಗ ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ ನೋಡಿ, ಇದರಲ್ಲಿ ಎಲ್ಲದೂ ಇರುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಅಲ್ಲಿ ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ನನಗಿದು ನಾನು ಹೇಳ್ತಾ ಇರೋದಲ್ಲ, ಇದನ್ನು KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ. ಓಕೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದೆಲ್ಲದು ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತಂತೆ. ಆ ಡಾಕ್ಯುಮೆಂಟ್ಸು ವಿತ್ ಒರಿಜಿನಲ್, ವೆರಿ ವೆರಿ ಇಂಪಾರ್ಟೆಂಟ್, ವಿತ್ ಒರಿಜಿನಲ್ ಕಾಪಿ ತಗೊಂಡು ಹೋಗಲೇಬೇಕು, ಕಂಪಲ್ಸರಿ ತಗೊಂಡು ಹೋಗಬೇಕು. ಆ್ಯಂಡ್ ಒಂದು 2 to 3 ಸೆಟ್ ಫೋಟೋ ಕಾಪಿನ ತಗೊಂಡೋಗಿ, ಆಯಿತಾ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಪ್ಲಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ವಿತ್ 2 to 3 ಸೆಟ್ ಆಫ್ ಫೋಟೋ ಕಾಪಿ. ಒಂದು 2 to 3 ಸೆಟ್ ಆದರೂ ಫೋಟೋ ಕಾಪಿ ಮಾಡ್ಕೊಂಡೋಗಿ, ಆದರೆ ಒಂದು ಫೋಟೋ ಕಾಪಿಗೆ ಅಟೆಸ್ಟೇಷನ್ ಕೂಡ ಮಾಡ್ಕೊಂಡೋಗಿ, ಟು ಬಿ ಇನ್ ಅ ಸೇಫರ್ ಸೈಡ್ ಅಷ್ಟೇ, ಕಂಪಲ್ಸರಿ ಇಲ್ಲ. ಒಂದು 3 to 4 ಫೋಟೋ ಕಾಪೀಸನ್ನು ತೆಗೆದು, ಜೆರಾಕ್ಸ್ ಸೆಟ್ಟನ್ನು ತೆಗೆದು, ಅದರಲ್ಲಿ ಒಂದು ಫೋಟೋ ಕಾಪಿಗೆ ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಎನಿ ಗೌರ್ಮೆಂಟ್ ಗೆಜೆಟೆಡ್ ಆಫೀಸರ್ ಅವ್ರ ಹತ್ರ ಯಾರು ಈ ಗ್ರೀನ್ ಕಲರ್ ಇದರಲ್ಲಿ ಸಿಗ್ನೇಚರ್ ಮಾಡ್ತಾರೆ ನೋಡಿ, ಅವರಿಂದ ಸಿಗ್ನೇಚರ್ ಮತ್ತು ಸೀಲ್ ಮಾಡ್ಕೊಂಡು ತಗೊಂಡೋಗಿರಿ. ಇದು ಕಂಪಲ್ಸರಿ ಇಲ್ಲ, ಕೆಲವೊಂದು ಕಾಲೇಜವರು ಮಾತ್ರ ಕೇಳೋದು. ಬಟ್ ಟು ಬಿ ಇನ್ ಅ ಸೇಫರ್ ಸೈಡ್ ಒಂದಕ್ಕೆ ಆದರೆ ಅಟೆಸ್ಟೇಷನ್ ಮಾಡ್ಕೊಂಡು ಹೋಗಿ, ಆಯಿತಾ. ಸೊ ಡಾಕ್ಯುಮೆಂಟ್ಸ್ ಒರಿಜಿನಲ್ ಪ್ಲಸ್ 2 to 3 ಫೋಟೋ ಕಾಪಿ. ಇದನ್ನು ತಗೊಂಡು ಎಲ್ಲಿಗೆ ಹೋಗ್ತೀರಾ? ಕಾಲೇಜಿಗೆ ಹೋಗ್ತೀರಾ. ಕಾಲೇಜು ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕಾಲೇಜಿಗೆ ಹೋಗೋದು, ನಿಮ್ಗೆ ಅಲಾಟ್ ಆಗಿರೋ ಕಾಲೇಜಿಗೆ ಹೋಗೋದು, ಆ ಕಾಲೇಜಿಗೆ ಹೋಗ್ತೀರಾ. ಹೋಗಿ ಡಾಕ್ಯುಮೆಂಟ್ಸನ್ನು ಕೊಡ್ತೀರಾ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಕೊಡ್ತೀರಾ. ಅವ್ರು ಏನು ಮಾಡ್ತಾರೆ, ನಿಮ್ಮ ಫೇಸನ್ನು ವೆರಿಫಿಕೇಷನ್ ಮಾಡ್ತಾರೆ, ಫೇಸ್ ಐಡೆಂಟಿಫಿಕೇಷನ್ ಮಾಡ್ತಾರೆ. ನೀವು ಯಾವಾಗ ರಿಜಿಸ್ಟರ್ ಮಾಡುವಾಗ ಯಾವ ಫೇಸನ್ನು ಕೊಟ್ಟಿದ್ದೀರಾ ಅದೇ ಫೇಸ್ ಇದಕ್ಕೆ ಮ್ಯಾಚ್ ಆಗುತ್ತಾ ನೋಡ್ತಾರೆ. ಲಾಗಿನ್ ಆಗುತ್ತೆ, ಆವಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಅವರ ಮೊಬೈಲ್ ನಂಬರಿಗೆ OTP ಬರುತ್ತೆ, ವೆರಿಫೈ ಆಗುತ್ತೆ. ನಂತರ ಎಲ್ಲ ಡಾಕ್ಯುಮೆಂಟನ್ನು ನೋಡ್ತಾರೆ ಅವರು. ಎಲ್ಲ ಡಾಕ್ಯುಮೆಂಟನ್ನು ಚೆಕ್ ಮಾಡಿದ ನಂತರ, ಅವ್ರು ಬೇಕಾಗಿದ್ದನ್ನು ತಗೊಂಡ ನಂತರ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಈ ಅಡ್ಮಿಷನ್ ಆರ್ಡರ್
ಎರಡು ಇರುತ್ತೆ ಸ್ಟೂಡೆಂಟ್ಸ್, ಒಂದು ಕಾಲೇಜಿಗಿರುತ್ತೆ, ಇನ್ನೊಂದು ಸ್ಟೂಡೆಂಟಿಗಿರುತ್ತೆ. ಆಯಿತಾ, ಒಂದು ಸ್ಟೂಡೆಂಟ್ 2 ಕಾಪಿ ಸಿಗುತ್ತೆ. ಆ ಕಾಲೇಜ್ ಅಡ್ಮಿಷನ್ ಆರ್ಡರ್ನ ಅವ್ರು ಇಟ್ಕೊಳ್ತಾರೆ, ಸ್ಟೂಡೆಂಟ್ ಅಡ್ಮಿಷನ್ ಆರ್ಡರ್ನ ನಿಮ್ಗೆ ಕೊಡ್ತಾರೆ. ಸರಿನಾ? ಈ ಸ್ಟೂಡೆಂಟ್ ಅಡ್ಮಿಷನ್ ಆರ್ಡರ್ನ ಕೊಟ್ಟರೆ ಅಲ್ಲಿಗೆ ನಿಮ್ಮ ಏನು ಈ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್. ಲಾಸ್ಟ್ ಇಯರ್ ಏನಾಗಿತ್ತು, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ ತಕ್ಷಣ ಮತ್ತೆ ಪುನಃ ವಾಪಸ್ ಬಂದು KE ವೆಬ್ಸೈಟಿಗೆ ಲಾಗಿನ್ ಆಗಿ ನಾನು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ್ದೇನಂತ ನೀವು ಇದು ಮಾಡಬೇಕಿತ್ತು ಕನ್ಫರ್ಮೇಷನ್. ಬಟ್ ಈ ವರ್ಷ ಏನು, ಕಾಲೇಜಿಗೆ ಹೋಗಿ ನೀವೆಲ್ಲ ಅವರು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಇದು ಮಾಡ್ತಾರೆ, ವೆರಿಫೈ ಮಾಡಿದ ನಂತರ ಸ್ಟೂಡೆಂಟ್ ಕಾಪಿ ಅಂತ ಯಾವುದನ್ನು ಅಡ್ಮಿಷನ್ ಆರ್ಡರ್ನ ಕೊಡ್ತಾರೆ. ಈ ಸ್ಟೂಡೆಂಟ್ ಕಾಪಿನ ಕೊಟ್ಟರೆ ಅಲ್ಲಿಗೆ ನಿಮ್ಮ ಇದು ಕನ್ಫರ್ಮ್ ಏನು ಸೀಟು ಅಡ್ಮಿಷನ್ ಈಸ್ ಕಂಪ್ಲೀಟೆಡ್, ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಅಲ್ಲಿ ಆಯಿತು, ಇಲ್ಲಿಂದ ನಿಮ್ಮ KCET ಅಡ್ಮಿಷನ್ ಡನ್. ದಿಸ್ ಈಸ್ ಚಾಯ್ಸ್ 1. ಸರಿನಾ? ಇಲ್ಲಿ ಗೊತ್ತಾಯ್ತಲ್ಲ, ಫೀಸನ್ನು ನೀವು ಪೇ ಮಾಡಲೇಬೇಕು, ಯಾಕಂದರೆ ನೀವು ಚಾಯ್ಸ್ 1 ಮಾಡ್ತಾ ಇದ್ದೀರಾ. ಈಗ ಚಾಯ್ಸ್ 2 ಇದನ್ನು ನಾನು ಎಗೇನ್ ಮಾಡ್ತಾ ಇದ್ದೇನೆ ವಿತ್ ಚೇಂಜಸ್. ಈ ವರ್ಷ ಏನೇನು ಚೇಂಜಸ್ ಮಾಡಿದ್ದಾರೆ ಅದನ್ನು ಸೇರಿಸಿ ನಾನು ನಿಮ್ಗೆ ಮಾಡ್ತಾ ಇರೋದು. ಇದು ಚಾಯ್ಸ್ 2 ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನೀವೊಂದು 50 ಆಪ್ಷನ್ನ ಹಾಕಿದ್ದೀರಾ ಸ್ಟೂಡೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ABC ಅನ್ನೋ ಕಾಲೇಜಲ್ಲಿ CS ಹಾಕಿದ್ದೀರಾ, IS ಹಾಕಿದ್ದೀರಾ, CS ವಿತ್ AIML ಹಾಕಿದ್ದೀರಾ, AIML ಎಸ್ ಸ್ಪೆಷಲೈಸೇಷನ್, CS ವಿತ್ DS ಹಾಕಿದ್ದೀರಾ, ಡೇಟಾ ಸೈನ್ಸ್. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಇನ್ನೊಂದು XYZ ಅನ್ನೋ ಕಾಲೇಜಲ್ಲಿ CS ಹಾಕಿದ್ದೀರಾ, IS ಹಾಕಿದ್ದೀರಾ, CS ವಿತ್ AIML ಹಾಕಿದ್ದೀರಾ, ಇವಾಗ ಡೇಟಾ ಸೈನ್ಸ್, CS ವಿತ್ ಡೇಟಾ ಸೈನ್ಸ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ XYZ ಕಾಲೇಜಲ್ಲಿ CS ವಿತ್ AIML ಆಗಿದೆ. ಆಯಿತಾ? ನೀವು ಏನು ಮಾಡ್ತೀರಾ ಕೇಳಿದರೆ, ಚಾಯ್ಸ್ 2 ಮಾಡಿದರೆ ಮೀನಿಂಗ್ ಏನು ಹೇಳಿ, ನನಗೆ XYZ ಕಾಲೇಜಲ್ಲಿರುವ CS ವಿತ್ AIML ಓಕೆ, ಐ ಆಮ್ ಸ್ಯಾಟಿಸ್ಫೈಡ್. ಬಟ್ ಇದ್ರ ಮೇಲ್ಗಡೆ ನನಗೆ ABC ಅನ್ನೋ ಕಾಲೇಜು ತುಂಬ ಇಷ್ಟ ಇದೆ, ಇದರಲ್ಲಿ ಯಾವುದಾದ್ರೂ ಬ್ರಾಂಚ್ ಆದರೂ ಓಕೆ. ಆರ್ ನನಗೆ XYZ ಕಾಲೇಜಲ್ಲಿ CS ಆಗಿದ್ರೆ ಇನ್ನೂ ಒಳ್ಳೇದಾಗ್ತಾ ಇದ್ದಿತ್ತು, ನೋಡೋಣ, ನಾನು ಟ್ರೈ ಮಾಡ್ತೇನೆ, ಸೆಕೆಂಡ್ ರೌಂಡಿಗೆ ಹೋಗ್ತೇನೆ. ಇದ್ರ ಮೀನಿಂಗು ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಮೀನಿಂಗು, ನಿಮಗೆ ಸಿಕ್ಕಿರೋ XYZ ಕಾಲೇಜಲ್ಲಿ ಸಿಕ್ಕಿರೋ CS ಮತ್ತು AIML ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ, ಇದ್ರ ಮೇಲ್ಗಡೆ ಇರೋ ಕಾಲೇಜು ಮತ್ತು ಬ್ರ್ಯಾಂಚಿಗೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಇದನ್ನು ಹೋಲ್ಡ್ ಮಾಡ್ತಾ ಇದ್ದೇನೆ, ಇದ್ರ ಮೇಲ್ಗಡೆ ಇರೋ ಕಾಲೇಜು ಮತ್ತು ಬ್ರ್ಯಾಂಚಿಗೆ ಟ್ರೈ ಮಾಡ್ತೇನೆ. ನಾನು ಸಿಕ್ಕಿದ್ರೆ ಒಳ್ಳೆಯದು. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ಈ ಮೇಲ್ಗಡೆ ಇರೋ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಗೆ ಸಿಕ್ಕಿದ್ರೆ ಅಲಾಟ್ ಮಾಡ್ತಾರೆ. ಆವಾಗ ಕಂಪಲ್ಸರಿ ಅಪ್ಗ್ರೇಡೆಡ್ ಕಾಲೇಜಿನ ಬ್ರ್ಯಾಂಚನ್ನೇ ತಗೊಳ್ಬೇಕು. ಇನ್ ದ ಸೆನ್ಸ್ ನಿಮಗೆ XYZ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, XYZ ಅಲ್ಲಿ CS ಆದರೆ ನೀವು ಇದನ್ನೇ ತಗೊಳ್ಬೇಕು. ನನಗೆ ಫಸ್ಟ್ ರೌಂಡಲ್ಲಿ XYZ ಅಲ್ಲಿ CS ವಿತ್ AIML ಆಗಿದೆ, ಸೆಕೆಂಡ್ ರೌಂಡಿಗೆ ಬಂದಾಗ XYZ ಅಲ್ಲಿ CS ಆಗಿದೆ. ಬಟ್ ನಂಗೆ ಈಗ ಅನಿಸ್ತಾ ಇದೆ ನಂಗೆ CS ಬೇಡ, CS ವಿತ್ AIML ಬೇಕು ಅಂದರೆ ಕೊಡೋದಿಲ್ಲ, ಅಪ್ಗ್ರೇಡ್ ಆಗಿರೋದನ್ನೇ ತಗೊಳ್ಬೇಕು. ಆವಾಗ ನಿಮ್ಮ ಚಾಯ್ಸ್ ಇರೋದಿಲ್ಲ, ಸರ್ ನಾನು ಇದು ತಗೊಳ್ತೇನೆ ಅವ್ರು ಇದು ತಗೊಳ್ತೇನೆ ಅಂತ ಚಾಯ್ಸ್ ಕೊಡ್ತಾರಾ? ಇಲ್ಲ, ಕಂಪಲ್ಸರಿ ಅಪ್ಗ್ರೇಡೆಡ್ ಆಗಿರೋದನ್ನೇ ತಗೊಳ್ಳೇಬೇಕು. ಇದು ಎರಡನೇದು. ಸರ್ ಫೀಸ್ ಪೇ ಮಾಡಬೇಕಾ? ನೋ. ನಾನು ಪರ್ಟಿಕ್ಯುಲರ್ಲಿ ಇದು ಯಾರಿಗೆ ಹೇಳ್ತಾ ಇರೋದು ಕೇಳಿದರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಯಾರು ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಕಡೆನೇ ಏನು ಫೋಕಸ್ ಮಾಡ್ತಾ ಇದ್ದೀರಾ, ನಿಮಗೆ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಯಾವುದೂ ಇಲ್ಲ, ಅವರು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಅದೇ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜಿನ ಮೇಲ್ಗಡೆ ಮೆಡಿಕಲ್ ಇದ್ದರೆ ಕಂಪಲ್ಸರಿ 1 lakh ಡೆಪಾಸಿಟ್ ಮಾಡಲೇಬೇಕು. ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂತ ಹೇಳಿದರೆ 1 lakh ಡೆಪಾಸಿಟ್ ಮಾಡಲೇಬೇಕು. ಯಾಕೆ ಕೇಳಿದರೆ, ನೆಕ್ಸ್ಟ್ ರೌಂಡಿಗೆ ಹೋದಾಗ ಇನ್ ಕೇಸ್ ಈ 1 lakh ಡೆಪಾಸಿಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಕೇಳಿದರೆ, ಮೇಲ್ಗಡೆ ಇರೋ ಎಲ್ಲ ಮೆಡಿಕಲ್ ಕಾಲೇಜಿನ ಏನು ಎಂಟ್ರಿ ಮಾಡಿದ್ದೀರೋ ಅದೆಲ್ಲದನ್ನು ಡಿಲೀಟ್ ಮಾಡ್ತಾರೆ. ನೀವು ಇನ್ ಕೇಸ್ ನಿಮ್ಮ ಓನ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಎಂಟ್ರಿ ಮಾಡಿದರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಓನ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ನೋ ನೀಡ್ ಟು ಪೇ ಎನಿ ಫೀಸ್, ಜಸ್ಟ್ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಚಾಯ್ಸ್ 2 ಮಾಡೋದು, ನೆಕ್ಸ್ಟ್ ರೌಂಡಿಗೆ ಹೋಗೋದು ಅಷ್ಟೇ. ಸೊ ಆವಾಗ ಸರ್ ನಾನು ಚಲನ್ ಡೌನ್ಲೋಡ್ ಮಾಡಬೇಕಾ? ಬೇಡ. ಫೀಸನ್ನು ಪೇ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಅಲ್ವಾ? ಚಲನ್ ಡೌನ್ಲೋಡ್ ಮಾಡೋದು ಬೇಡ, ಜಸ್ಟ್ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗೋದು. ಎಡಿಟಿಂಗ್ ಆಪ್ಷನ್ ಸಿಗುತ್ತೆ. ಯಾವುದಕ್ಕೆ ಸಿಗುತ್ತೆ? ನೀವು ಚಾಯ್ಸ್ 2 ಮಾಡಿದಾಗ ಈ ಯಾವ ಕಾಲೇಜ್ ಅಲಾಟ್ ಆಗಿದೆ ನೋಡಿ, ಅದ್ರ ಕೆಳಗಡೆದೆಲ್ಲ ಡಿಲೀಟ್ ಆಗುತ್ತೆ, ಅದ್ರ ಮೇಲ್ಗಡೆ ಇರೋ ಎಲ್ಲದನ್ನು ನೀವು ಎಡಿಟ್ ಮಾಡ್ಬೋದು ಅಂದರೆ ಇದರಲ್ಲಿ ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಯಾವುದೂ ಮಾಡ್ಬೋದು. ಇದರಿಂದ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗೋಗುತ್ತೆ. ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ, ಅದು ಬಿಟ್ಟು ಉಳಿದಿರೋದು ಕೆಳಗಡೆ ಡಿಲೀಟ್ ಆಗೋಗುತ್ತೆ. ಸರ್ ನಾನು ಫೀಸ್ ಪೇ ಮಾಡಬೇಕು, ನಾನು ಇಂಜಿನಿಯರಿಂಗ್ ಮಾತ್ರ ಟ್ರೈ ಮಾಡ್ತಾ ಇದ್ದೇನೆ. ನೋ. ಅದೇ ನಂದು ಮೇಲ್ಗಡೆ ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಕಾಲೇಜಿನ ಮೇಲ್ಗಡೆ ನಾನು ಮೆಡಿಕಲ್ ಇಟ್ಟಿದ್ದೇನೆ, ಫಸ್ಟ್ ಪ್ರಯಾರಿಟಿ ನಂದು ಮೆಡಿಕಲ್ ಸಿಗದಿದ್ದು ನಾನು ಇಂಜಿನಿಯರಿಂಗ್ ಹೋಗ್ತಾ ಇದ್ದೇನೆ ಅಂಥವ್ರು 1 lakh ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ಡೆಪಾಸಿಟ್ ಆಗಿ 1 lakh ಫೀ ಪೇ ಮಾಡಲೇಬೇಕು. ಮಾಡದಿದ್ರೆ ಏನಾಗುತ್ತೆ ಕೇಳಿದರೆ, ಮೇಲ್ಗಡೆ ಇರೋ ಎಲ್ಲ ಮೆಡಿಕಲ್ ಕಾಲೇಜ್ ನೀವು ಏನು ಎಂಟ್ರಿ ಮಾಡಿದ್ದೀರಾ ಅದೆಲ್ಲದನ್ನು ಆಟೋಮೆಟಿಕಲಿ ಡಿಲೀಟ್ ಮಾಡ್ತಾರೆ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು
ಪೇ ಮಾಡೋ ಅಗತ್ಯ ಇಲ್ಲ. ಸರಿನಾ? ಇದು ಚಾಯ್ಸ್ 2 ಆಯಿತಾ. ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಕೇಳಿದರೆ ನಿಮಗೆ ನೆಕ್ಸ್ಟ್ ಬರೋದು ಚಾಯ್ಸ್ 3. ಓಕೆ, ಇದೇನಿದು ಚಾಯ್ಸ್ 3 ಅಂತ ಹೇಳಿದರೆ, ಚಾಯ್ಸ್ 3 ಅಂತ ಹೇಳಿದರೆ ಸ್ಟೂಡೆಂಟ್ಸ್ ನಿಮಗೆ ಸಿಕ್ಕಿರೋ ಕಾಲೇಜನ್ನು ನೀವು ಏನು ಮಾಡ್ತಾ ಇದ್ದೀರಾ, ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಮೀನಿಂಗ್ ಏನು ಹೇಳಿ, ನೀವು ಒಂದು 100 ಚಾಯ್ಸ್ ಹಾಕಿದ್ದೀರಾ, 1 2 3 4 5 100 ಚಾಯ್ಸ್ ಹಾಕಿದ್ದೀರಾ ಆಯಿತಾ. ಟೋಟಲಾಗಿ ಎಷ್ಟು ಒಂದು 20 ಕಾಲೇಜಸನ್ನು ಹಾಕಿದ್ದೀರಾ. ಆ 20 ಕಾಲೇಜಸ್ಸಲ್ಲಿ ಒಂದಿಷ್ಟು ಬ್ರಾಂಚ್ಗಳನ್ನು ಹಾಕಿದ್ದೀರಾ. ಸೊ ಟೋಟಲಾಗಿ ನಿಮ್ಮ ಆಪ್ಷನ್ ಎಂಟ್ರಲ್ಲಿ 100 ಆಪ್ಷನ್ ಎಂಟ್ರಿ ಇದೆ, ಸೀರಿಯಲ್ ನಂಬರ್. ನಿಮಗೆ 50th ಕಾಲೇಜ್ ಅಲಾಟ್ ಆಗಿದೆ. 50th ಕಾಲೇಜಲ್ಲಿ CS ಅಲಾಟ್ ಆಗಿದೆ, ಅಂದರೆ 50th ಆರ್ಡ್ರಲ್ಲಿ ಸೀರಿಯಲ್ ನಂಬರಲ್ಲಿ ಅಲಾಟ್ ಆಗಿದೆ. ಈಗ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಇದು ಡಿಲೀಟ್ ಆಗುತ್ತೆ, ಇದು ಡಿಲೀಟ್ ಆಗುತ್ತೆ. ಉಳಿದಿರೋದು ಮೇಲ್ಗಡೆದು ನೆಕ್ಸ್ಟ್ ರೌಂಡಿಗೆ ಹೋಗುತ್ತೆ, ಕೆಳಗಡೆದು ನೆಕ್ಸ್ಟ್ ರೌಂಡಿಗೆ ಹೋಗುತ್ತೆ. ಅಂದರೆ ಎಷ್ಟು ಚಾಯ್ಸ್ಗಳು ಕಂಟಿನ್ಯೂ ಆಗುತ್ತೆ, 99 ಚಾಯ್ಸಸ್ಗಳು ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ಸೊ ನೀವು 100 ಚಾಯ್ಸಸ್ಸನ್ನು ಎಂಟ್ರಿ ಮಾಡಿದ್ದೀರಾ. ಈ ಕಾಲೇಜ್ ಆಯಿತು 50th ಇದರಲ್ಲಿ ನಿಮ್ಮ ಸೀರಿಯಲ್ ನಂಬರ್ 50th CS ಇದ್ದಿತ್ತು, ಅದು ಆಯಿತು ನಿಮಗೆ. ಬಟ್ ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ, ನಿಮಗೇನೋ ಗೊತ್ತಿಲ್ಲದೆ, ಅಥವಾ ನಿಮಗೆ ಈಗ ನೋಡಿದರೆ ಇದು ಬೇಡ ನನಗೆ, ಇದಕ್ಕಿಂತ ಕೆಳಗಡೆ ನಂಗೆ ಓಕೆ ಅನಿಸ್ತಾ ಇದೆ ಅಂತ ಅನಿಸ್ತಾ ಇದೆ, ಅಂಥ ಟೈಮಲ್ಲಿ ನೀವು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಇದು ಪರ್ಟಿಕ್ಯುಲರ್ಲಿ ಈ 50th ಸೀರಿಯಲ್ ನಂಬರಲ್ಲಿರೋ ಆಪ್ಷನ್ ಡಿಲೀಟ್ ಆಗುತ್ತೆ. ಇದ್ರ ಮೇಲ್ಗಡೆದು ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದ್ರ ಕೆಳಗಡೆದು ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆ, ಇದು ಗೊತ್ತಿರಲಿ. ಫೀಸ್ ಪೇ ಮಾಡಬೇಕಾ? ಬೇಡ. ಸರಿನಾ? ಚಾಯ್ಸ್ 4 ಅಂದರೆ ಮೀನಿಂಗ್ ಏನು ಹೇಳಿ, ನೀವು ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತಾ ಇದ್ದೀರಾ. ಎಕ್ಸಿಟ್ ಆಗ್ತಾ ಇದ್ದೀರಾ ಅಂದರೆ ಮೀನಿಂಗು ನೀವು KEA ಕಡೆಯಿಂದ ಬರುವಂಥ ನಂಗೆ ಆಪ್ಷನ್ ಎಂಟ್ರಿಗೆ ಕೂತ್ಕೊಳ್ಳೋದಿಲ್ಲ, ನಂಗೆ ಬೇಡ, KEA ಕಡೆಯಿಂದ ಸೀಟೇ ಬೇಡ ಅಂತ ಚಾಯ್ಸ್ 4 ಎಕ್ಸಿಟ್. ನೀವು ಕಾಮಿಡಿಕಲ್ಲಿ ಸೀಟ್ ತೊಗೊಂಡಿರ್ಬೋದು, ಅಥವಾ ಬೇರೆ ಪೆಸ್ಸಲ್ಲಿ KCET ಮತ್ತು ಇದು JEE ಮೇನ್ಸ್ ಥ್ರೂ ಅವರು 45% ಅಲ್ಲಿಂದ ತೊಗೊಳ್ಬೋದು, MITಯಲ್ಲಿ ತೊಗೊಂಡಿರ್ಬೋದು, VITಯಲ್ಲಿ ತೊಗೊಂಡಿರ್ಬೋದು, ಅಥವಾ ನೀವು ಮೆಡಿಕಲಿಗೆ ಹೋಗಿರ್ಬೋದು, ಟು ಸೇ ಫ್ರಮ್ MCC, ಅಥವಾ ಇದರಿಂದ ಏನು ಬೇರೆ 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 ಇದರಿಂದ ನಿಟ್ಟೆಯಿಂದ ನೀವು ಕೇಟಬಾರ್ದು ಅಲ್ಲಿಗೆ ಹೋಗ್ಬೋದು. ಅಂಥ ಸ್ಟೂಡೆಂಟ್ಸ್ಗಳು ಚಾಯ್ಸ್ 4 ಮಾಡಿದ್ರೆ ನೀವು CETಯಿಂದ ಎಕ್ಸಿಟ್ ಆಗ್ತೀರಾ. ಫೈನಾ? ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಹೋಪ್ ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಹೊಸ ನ್ಯೂ ಇದನ್ನು ಸೇವ್ ಮಾಡೋ ಅಂದರೆ ಆ್ಯಡ್ ಮಾಡೋ ಇದಿಲ್ಲ. ಈಗ ಆಲ್ರೆಡಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿರೋ ಕಾಲೇಜ್ಗಳನ್ನು ನೀವು ಆ್ಯಡ್ ಮಾಡದೇ ಇದ್ದರೆ ಈಗ ಆ್ಯಡ್ ಮಾಡೋ ಇದಿಲ್ಲ, ನಿಮಗೆ ಪ್ರಾವಿಷನ್ ಇಲ್ಲ. ಓಕೆ, ಸೊ ಇದಿಷ್ಟು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಬರುವಂಥ ಕಾಲೇಜ್ಗಳನ್ನು ನೀವು ಆರ್ಡರ್ ಮಾಡ್ಬೋದು, ಅಪ್ ಡೌನ್ ಡಿಲೀಟ್, ಇದಿಷ್ಟು ಕಾಲೇಜ್ಗಳನ್ನು ಏನೂ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ ಆಯಿತಾ. ಬಟ್ ಚಾಯ್ಸ್ 3 ಮಾಡುವಾಗ ನೋಡ್ಕೊಳ್ಳಿ, ನಿಮ್ಗೆ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಕೆಳಗಡೆ ತುಂಬ ಕಾಲೇಜಸ್ಗಳಿದ್ದರೆ ಮಾತ್ರ ಚಾಯ್ಸ್ 3 ಮಾಡಿ. ಯಾಕಂದರೆ ಮೇಲ್ಗಡೆ ಇರೋ ಕಾಲೇಜ್ಗಳೆಲ್ಲ ನಿಮ್ದು ಯಾವುದು ಕಟ್ ಆಫ್ ರ್ಯಾಂಕಿಗೆ ಬರ್ತಾ ಇಲ್ಲ. ನಿಮ್ಮ ರ್ಯಾಂಕ್ 30,000 ಇದೆ, ಇದು ಎಲ್ಲದ್ರದ್ದು ಮೇಲ್ಗಡೆ ಇರೋ ಕಾಲೇಜ್ಗಳಿದೆ ಎಲ್ಲದ್ರದ್ದು ರ್ಯಾಂಕ್ 20,000 ನಿಂತ್ಕೊಂಡಿದೆ. ಇದು ಕೆಳಗಡೆ ಇರೋ ಕಾಲೇಜ್ಗಳಿದೆಲ್ಲ 22,000 ನಿಂತ್ಕೊಂಡಿದೆ. ನಿಮ್ಮ ರ್ಯಾಂಕಿಂತ 8,000 ಡಿಫರೆನ್ಸ್ ಇದ್ದಾಗ ನೀವು ಸ್ವಲ್ಪ ರಿಸ್ಕ್ ತೊಗೊಂಡಾಗುತ್ತೆ. ನೋಡ್ಕೊಳ್ಳಿ, ಕೆಳಗಡೆ ಇರೋ ಕಾಲೇಜಲ್ಲಿ ಯಾವುದಾದ್ರೂ 100% ಆಗಲೇಬೇಕು. ಅಂಥ ಕಾಲೇಜ್ ಇದ್ದರೆ ಮಾತ್ರ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಮತ್ತು ಅವ್ರು ಏನು ಹೇಳಿದ್ದಾರೆ, ಪ್ರಸನ್ನ ಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ ಕೇಳಿದರೆ, ನೀವು ಚಾಯ್ಸ್ 1 ಮತ್ತು 2 ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಕೇಳಿದರೆ, ನೀವು ಚಾಯ್ಸ್ 1 ಮಾಡಿ ಮತ್ತೆ ನನಗೆ ಏನು ಹೇಳ್ತಾರೆ, ಬೇರೆ ಚಾಯ್ಸ್ ಮಾಡಬೇಕು ಅಂದರೆ ಪ್ರಾವಿಷನ್ ಇಲ್ಲ. ಚಾಯ್ಸ್ 1 ಮಾಡಿ ಮತ್ತು ಚಾಯ್ಸ್ 2 ಮಾಡಿ. ನಾನು ಚಾಯ್ಸ್ 2 ಮಾಡಿ ಆಯಿತು ಅಂದರೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗಿದ್ದೇನೆ. ಹೋಗ್ಲಿಕ್ಕೆ ನಾನು ಏನು ತುಂಬ ಹರಿಬರಿಯಲ್ಲಿ ಚಾಯ್ಸ್ 2 ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ ಅಂತ ಡಿಸೈಡ್ ಮಾಡಿದೆ. ಬಟ್ ನೆಕ್ಸ್ಟ್ ಡೇ ನಿಮ್ಮ ಮೈಂಡ್ ಚೇಂಜ್ ಆಗಿ, ನನಗೆ ಈಗ ಸಿಕ್ಕಿರೋ ಕಾಲೇಜ್ ಸರಿ ಇಲ್ಲ, ನೀವು ನೆಕ್ಸ್ಟ್ ಡೇ ಕಾಲೇಜಿಗೆ ಹೋಗ್ತೀರಾ. ಕಾಲೇಜಿಗೆ ಹೋದಾಗ ನಿಮ್ಗೆ ಆ ಕಾಲೇಜ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಅನಿಸೋದಿಲ್ಲ. ಈಗ ನೀವು ರಿಜೆಕ್ಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದೇ ನೀವು ಚಾಯ್ಸ್ 3 ಮಾಡಿದ್ದೀರಾ, ಏನು ಈಗ ರಿಸಲ್ಟ್ ಬಂತು, ನಿಮ್ಗೆ ಅನಿಸ್ತು ನಂಗೆ ಸಿಕ್ಕಿರೋ ಕಾಲೇಜ್ ಅಷ್ಟು ಒಳ್ಳೇದಿಲ್ಲ, ನಾನು ಇದನ್ನು ರಿಜೆಕ್ಟ್ ಮಾಡ್ತೀನಿ ಅಂತ ಚಾಯ್ಸ್ 3 ಮಾಡಿದವರು ಮತ್ತೆ ಮೈಂಡ್ ಚೇಂಜ್ ಮಾಡಿ ನೀವು ಚಾಯ್ಸ್ 2 ಮತ್ತು ಚಾಯ್ಸ್ 1 ಮಾಡ್ಬೋದಂತೆ. ಆ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದು ನೀವು KEಗೆ ಹೋಗೋದು ಬೇಡ, ಎಲ್ಲ ನಿಮ್ಮ ವೆಬ್ಸೈಟಲ್ಲೇ ಮಾಡ್ಬೋದಂತೆ. ನೀವು ಚಾಯ್ಸ್ 3 ಏನೋ ಗಡಿಬಿಡಿಯಲ್ಲಿ ಮಾಡ್ತೀರಾ, ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸಿಕ್ತು, ಬ್ರ್ಯಾಂಡ್ ಸಿಕ್ತು, ನಂಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ದೀರಾ. ಬಟ್ ನೆಕ್ಸ್ಟ್ ಡೇ ನಿಮ್ಗೆ ಅನಿಸ್ತು, ನಾನು ಆ ಕಾಲೇಜ್ ರಿಜೆಕ್ಟ್ ಮಾಡೋದು ಬೇಡ ಇದ್ದಿತ್ತು, ಆ ಕಾಲೇಜು ಆಕ್ಸೆಪ್ಟ್ ಮಾಡ್ಬೋದಿತ್ತು ಏನೋ ಅಂತ ಅನಿಸಿದರೆ ನೀವು ಚಾಯ್ಸ್ 3 ಮಾಡಿ ಆದಮೇಲೂ ಕೂಡ ನೀವು ಚಾಯ್ಸ್ 1 ಅಥವಾ 2 ಮಾಡುವಂಥ ಪ್ರಾವಿಷನ್ ಕೊಟ್ಟಿದ್ದಾರಂತೆ. ಅದು ಈ ವರ್ಷ ಕೊಟ್ಟಿದ್ದಾರಂತೆ. ಅದೇ ನೀವು ಚಾಯ್ಸ್ 1 ಮಾಡಿ ಚಾಯ್ಸ್ 2 ಮಾಡಿ ಅದಾದ ನಂತರ ನಾನು ಚಾಯ್ಸ್ 3 ಮಾಡ್ತೇನೆ 4 ಮಾಡ್ತೇನೆ ಅಂತ ಲೇಟರ್ ಸ್ಟೇಜಲ್ಲಿ ನೀವು ಒಂದಿನದ ನೆಕ್ಸ್ಟ್ ನೀವು ಡಿಸೈಡ್ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಪ್ರಸನ್ನ ಕುಮಾರ್ ಸರ್ ಅವರು, ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗಳ ಜೊತೆ ಮಾತಾಡಿ, ಗೊತ್ತಿದ್ದವ್ರ ಜೊತೆ ಮಾತಾಡ್ಕೊಂಡು ಮೇಲೆ ಚಾಯ್ಸಸನ್ನು ಮಾಡಿ ಆಯಿತಾ. ಇಲ್ಲ ನಂಗೆ ಸಿಕ್ಕಿರೋ ಕಾಲೇಜ್ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿದ್ರೆ ಚಾಯ್ಸ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ ಆಗಿ.
ಸ್ಟೂಡೆಂಟ್ಸ ಮತ್ತೊಂದು ನೆನಪಿಟ್ಕೊಳ್ಳಿ, ಇದೇ ನಿಮಗೆ ರೌಂಡ್ 2 ಮತ್ತು ರೌಂಡ್ 3ಗೂ ಕೂಡ ಅಪ್ಲಿಕೇಬಲ್ ಆಗೋದು. ರೌಂಡ್ 2ಗೆ ರೌಂಡ್ 3 ಎನಿವೆ ನಿಮಗೆ ಸಿಕ್ಕಿರೋ ಕಾಲೇಜಿಗೆ ಅಲಾಟ್ ಆಗಲೇಬೇಕು, ಅಂದರೆ ಅಡ್ಮಿಷನ್ ಆಗಲೇಬೇಕು. ಕೆಲವರು ಹೇಳ್ತಾರೆ ಸರ್ ನಂಗೆ ರೌಂಡ್ 2 ಅಲ್ಲಿ ಒಂದು ಕಾಲೇಜ್ ಸಿಗುತ್ತೆ, ಇದನ್ನು ಹೋಲ್ಡ್ ಮಾಡ್ಕೊಂಡು ಅಂತ ರೌಂಡ್ 3ಗೆ ಹೋಗ್ತೇನೆ, ಇದನ್ನು ಹೋಲ್ಡ್ ಮಾಡಿರೋ ಕಾಲೇಜ್ ನನ್ನ ಬೈ ಡಿಫಾಲ್ಟ್ ಹೋಗುತ್ತಂತೆ. ಹೌದಾ? ಇಲ್ಲ. ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಇಲ್ಲಿ ಏನಾಗುತ್ತೆ ಅದೇ ಇಲ್ಲೂ ಕಂಟಿನ್ಯೂ ಆಗೋದು ಸ್ಟೂಡೆಂಟ್ಸ. ರೌಂಡ್ 3ಅಲ್ಲಿ ಅದೇ ಸಿಗೋದು. ಬಟ್ ರೌಂಡ್ 3ಅಲ್ಲಿ ಅಪ್ಗ್ರೇಡ್ ಆದರೆ ಅದು ರೌಂಡ್ 1ಇಂದ ರೌಂಡ್ 2ಗೆ ಹೋದರೂ ಅಷ್ಟೇ ಅಲ್ವಾ. ಅಪ್ಗ್ರೇಡ್ ಆದರೆ ಅಪ್ಗ್ರೇಡ್ ಆಗಿರೋ ಕಾಲೇಜಿನ ಬ್ರ್ಯಾಂಚನ್ನೇ ತೊಗೊಳ್ಬೇಕು. ಅದೇ ಅಪ್ಲಿಕೇಬಲ್ ಆಗೋದು. ರೌಂಡ್ 2ಇಂದ ರೌಂಡ್ 3ಗೆ ಹೋದರೆ ರೌಂಡ್ 3ಅಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಅಪ್ಗ್ರೇಡ್ ಆದರೆ ಅದನ್ನೇ ತಗೊಳ್ಬೇಕು. ಅಪ್ಗ್ರೇಡ್ ಆಗದೆ ಇದ್ದರೆ ರೌಂಡ್ 2ಅಲ್ಲಿ ನೀವು ಯಾವುದು ಹೋಲ್ಡ್ ಇಟ್ಕೊಂಡಿದ್ದೀರೋ ಅದು ನಿಮ್ಮ ಸೇಫರ್ ಸೈಡಲ್ಲಿ ಇರುತ್ತೆ. ಕೆಲವರಿಗೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ನಾನು ರೌಂಡ್ 2ಇಂದ ರೌಂಡ್ 3ಗೆ ಹೋದರೆ ನನಗಲ್ಲಿ ಕೊಟ್ಟಿರೋ ಕಾಲೇಜನ್ನು ತಗೊಳ್ಬೇಕು. ಕೊಟ್ಟಿರೋ ಕಾಲೇಜ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರೋ ಕಾಲೇಜನ್ನು ಅವ್ರು ಕೊಡ್ತಾರೆ, ಬೇಕಾಬಿಟ್ಟಿ ಕಾಲೇಜುಗಳನ್ನ ಕೊಡೋದಿಲ್ಲ. ಒಂದನೇದು. ಎರಡನೇದು, ಆಪ್ಷನ್ ಎಂಟ್ರಲ್ಲಿ ಇರೋ ಕಾಲೇಜನ್ನು ನಿಮಗೆ ನಿಮ್ಮ ರ್ಯಾಂಕಿಗೆ ಆಗದೆ ಇದ್ದರೆ ನೀವು ಯಾವುದನ್ನು ಹೋಲ್ಡಲ್ಲಿ ಇಟ್ಕೊಂಡಿದ್ದೀರೋ ಅದು ನಿಮ್ಮ ರ್ಯಾಂಕಿಗೆ ಆಗೇ ಆಗುತ್ತೆ, ಕೊಟ್ಟೇ ಕೊಡ್ತಾರೆ, ಅದು ಹೋಗೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ರೌಂಡ್ 3ಗೆ ಹೋದರೆ ರಿಸ್ಕ್ ಅಂತೆ, ರಿಸ್ಕ್ ಇಲ್ಲ. ನಾನು ಮೊದಲಿಂದ ಇದನ್ನು ಹೇಳ್ತಾ ಇದ್ದೇನೆ. ಬಟ್ ನೋಡೋಣ, ರೌಂಡ್ 1 ಆದಮೇಲೆ ರೌಂಡ್ 2ನ ನಂತರ ಮತ್ತೆ ಅವ್ರು ಹೇಳ್ತಾರೆ, ಮತ್ತೆ ನಾನು ಅಪ್ಡೇಟ್ ಕೊಡ್ತೇನೆ. ಆಯಿತಾ? ಮತ್ತೊಂದು ಫೀಸ್ ಬಗ್ಗೆ ಡೌಟ್ ಇದೆ ಸರ್. ನಾನು ಫಸ್ಟ್ ರೌಂಡಿಂದ ಈಗ ಸೆಕೆಂಡ್ ರೌಂಡಲ್ಲಿ ಒಂದು ಫೀಸನ್ನು ಪೇ ಮಾಡ್ತೇನೆ. ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೆಕೆಂಡ್ ರೌಂಡಿಂದ ನಾನು ರೌಂಡ್ 3ಗೆ ಹೋಗ್ಬೇಕಂದ್ರೆ ಫೀಸ್ ಪೇ ಮಾಡ್ತೇನೆ. ನೆಕ್ಸ್ಟ್ ನನಗೆ ಬೇರೆ ಕಾಲೇಜ್ ಅಲಾಟ್ ಆದರೆ ಏನು ಮಾಡೋದು ಸರ್? ನೋಡಿ, ನೀವು ಫೀಸನ್ನು ಕಟ್ಟೋದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಟ್ಟೋದು, ಕಾಲೇಜಿಗೆಲ್ಲ. ಕಾಲೇಜಿಗೆ ಹೋಗಿ ಮತ್ತೆ ಅವ್ರದ್ದೇನು ಎಕ್ಸ್ಟ್ರಾ ಫೀಸ್ ಇದೆ ಕಟ್ತೀರಾ. KEAದವರು ರೆಸ್ಪೆಕ್ಟಿವ್ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೀವು ಮತ್ತೆ ಈಗ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಆಯಿತು, ಥರ್ಡ್ ರೌಂಡಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಇನ್ನೊಂದು ಕಾಲೇಜ್ ಆಯಿತು, ನಾನು 2 ಟೈಮ್ಸ್ ಫೀಸ್ ಪೇ ಮಾಡಬೇಕಾ? ಇಲ್ಲ. ಸೆಕೆಂಡ್ ರೌಂಡಲ್ಲಿ ಏನು ಫೀಸ್ ಪೇ ಮಾಡಿದ್ದೀರಾ ಅದೇ ಥರ್ಡ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಿಕಾಸ್ ಯು ಆರ್ ಪೇಯಿಂಗ್ ದ ಫೀಸ್ ಫಾರ್ KEA, ನಾಟ್ ಫಾರ್ ದ ಕಾಲೇಜ್. KEAದವರು ಯಾವ ಕಾಲೇಜಿಗೆ ಅಲೌಟ್ ಆಗಿದೆ ಅದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ವೈ ಯು ಆರ್ ವರಿಂಗ್? ಅದ್ರ ಬಗ್ಗೆನೂ ವರಿ ಮಾಡ್ಕೊಬೇಡಿ. ಒಂದೇ ಟೈಮ್ ಫೀಸ್ ಪೇಮೆಂಟ್ ಮಾಡಬೇಕಾಗಿದ್ದು. ನೀವು ಥರ್ಡ್ ರೌಂಡಿಗೆ ಹೋಗಿದ ತಕ್ಷಣ ಸೆಕೆಂಡ್ ರೌಂಡಿಗೆ 1 ಟೈಮ್, ಥರ್ಡ್ ರೌಂಡಿಗೆ 1 ಟೈಮ್ ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲ. ಸರಿನಾ? ಓಕೆ, ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಚಾಯ್ಸ್ ಎಂಟ್ರಿ ಮಾಡುವಾಗ ಈಗ ನೋಡಿ, ಚಾಯ್ಸ್ 3 ಬಗ್ಗೆ ತುಂಬ ಜನರಿಗೆ ಡೌಟ್ ಇದ್ದಿತ್ತು. ಇದು ಒಂದು ಮಾತ್ರ ಡಿಲೀಟ್ ಆಗುತ್ತೆ, ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಚಾಯ್ಸ್ 2 ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದರದ್ದು ಮೇಲ್ಗಡೆದು ಮಾತ್ರ ನೆಕ್ಸ್ಟ್ ರೌಂಡಿಗೆ ಹೋಗುತ್ತೆ, ಕೆಳಗಡೆದು ಡಿಲೀಟ್ ಆಗುತ್ತೆ. ಬಟ್ ನೀವು ಯಾವುದೋ ಒಂದು ಕಾಲೇಜಿನ ಯಾವುದೋ ಒಂದು ಬ್ರಾಂಚನ್ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಓಕೆ, ಡಿಸಿಷನ್ ತಗೊಳ್ಳಿಕ್ಕೂ ಮುಂಚೆ ನೆಕ್ಸ್ಟ್ ರೌಂಡಿಗೆ ಹೋದಾಗಲೂ ಕೂಡ ಹಾಗೆ ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಮೇಲ್ಗಡೆ ಇರೋ ಕಾಲೇಜಲ್ಲಿ ನಿಮಗೆ ಬೇಡದೇ ಇರೋ ಬ್ರಾಂಚಸ್ಗಳಿದ್ರೆ ಅಥವಾ ಮೇಲ್ಗಡೆ ಇರೋ ಕಾಲೇಜೇ ಬೇಡದೇ ಇದ್ದರೆ ಡಿಲೀಟ್ ಮಾಡಿ. ಇಲ್ಲ, ನನಗೆ ಈಗ ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈಡ್, ಇದ್ರ ಮೇಲುಗಡೆ ಒಂದಿಷ್ಟು ಕಾಲೇಜ್ ಇದೆ, ಈ ಕಾಲೇಜ್ ನನಗೆ ಅಷ್ಟು ಇಷ್ಟ ಇಲ್ಲ, ಈಗ ಸಿಕ್ಕಿರೋ ಕಾಲೇಜ್ಗಿಂತ ಅದು ಸ್ವಲ್ಪ ಬ್ಯಾಡ್ ಇದೆ, ನಾನು ಅದನ್ನು ಬ್ಯಾಡ್ ಇನ್ ದ ಸೆನ್ಸ್ ನಿಮ್ಗೆ ಇಷ್ಟ ಇಲ್ಲ, ಅದನ್ನು ನಾನು ಡಿಲೀಟ್ ಮಾಡ್ತೇನೆ, ಮಾಡಿ, ಅದಕ್ಕೇನು. ಆಯಿತಾ? ಸೊ ಮತ್ತೊಂದು ನೆನಪಿಟ್ಟುಕೊಳ್ಳಿ, ಎಲ್ರಿಗೂ ನಾನು ಹೇಳೋದು ಸೆಕೆಂಡ್ ರೌಂಡಿಗೆ ಹೋಗಿ. ಸೆಕೆಂಡ್ ರೌಂಡಿಗೆ ದಯವಿಟ್ಟು ಹೋಗಿ. ಇಲ್ಲ, ನನಗೆ ಬೇಕಾಗಿರೋ ಕಾಲೇಜು ಇದೆ, ನನಗೆ ಆಲ್ರೆಡಿ ಸಿಕ್ಕಿದೆ, ನಾನು ಅಡ್ಮಿಷನ್ ಆಗ್ತೇನೆ, ಫೈನ್, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಹೈ ಇರುತ್ತೆ. ಒಂದು ಚಿಕ್ಕ ಅಪ್ಗ್ರೇಡು ನಿಮಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸೆಕೆಂಡ್ ರೌಂಡಿಗೆ ಹೋಗಿ. ದೋಸು ವಾಂಟ್ಸ್ ಟು ವೇಟ್, ಅಥವಾ ಕಾಮಿಡಿಕೆಯಲ್ಲಿ ಬೇರೆ ಕಾಲೇಜ್ ಸಿಕ್ಕಿದೆ ಅಂತಾದರೆ ಕಾಮಿಡಿಕೆಗೆ ಹೋಗಿ. ನಾನು ಎಲ್ರಿಗೂ ಹೇಳೋದು, ಯಾರ್ಯಾರಿಗೆ ಕಾಮಿಡಿಕೆಯಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿದೆ, ನಾನು 100% ಕಾಮಿಡಿಕೆಯಲ್ಲಿ ಇದು ಮಾಡ್ತೇನೆ ಅಂತಿದ್ರೆ ದಯವಿಟ್ಟು ಫಸ್ಟ್ ರೌಂಡಲ್ಲಿ KCET ಎಕ್ಸಿಟ್ ಆಗಿ. ಯಾಕಂದರೆ ಉಳಿದ ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ. ದಯವಿಟ್ಟು ನಾನು ಎಲ್ರಿಗೂ ಇದೊಂದು ರಿಕ್ವೆಸ್ಟ್ ಏನಂತ ಕೇಳಿದರೆ, ನೀವು ಕಾಮಿಡಿಕೆನೋ ಅಥವಾ ಬೇರೆ ಯಾವುದೋ ಕಾಲೇಜಲ್ಲಿ ನಿಮಗೆ ಆಲ್ರೆಡಿ ಒಳ್ಳೆ ಕಾಲೇಜ್ ಸಿಕ್ಕಿದೆ, 100% ಅಲ್ಲಿಗೆ ಹೋಗ್ತೀನಿ ಅಂತಿದ್ರೆ ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗಿ. ಅಂದರೆ ಒಂದು ಎಬಿಲಿಟಿ ಇರುವಂಥ ಇನ್ನೊಂದು ಸ್ಟೂಡೆಂಟಿಗೆ ಸಿಗಲಿ ಅಂತ ಅಷ್ಟೇ. ಓಕೆ, ನಿಮ್ಗೆ ಹೇಗಿದ್ರೆ ಕಾಮಿಡಿಕೆಯಲ್ಲಿ ಒಳ್ಳೆ ಕಾಲೇಜ್ ಆಗಿದ್ದರೆ ಮಾತ್ರ, ಇಲ್ಲದೇ ಇದ್ದರೆ ಬೇಡ. ಆಯಿತಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಹೋದಾಗೂ ಈ ಕಾಲೇಜ್ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಇನ್ನೊಬ್ಬನ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಈ ಕಾಲೇಜ್ ಒಳ್ಳೆ ಅಲ್ಲ, ನಿಮ್ಗೆ ಆವಾಗ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ದಯವಿಟ್ಟು ನೋ ಒನ್ ಈಸ್ ಸ್ಯಾಟಿಸ್ಫೈಡ್. ನೆನಪಿಟ್ಕೊಳ್ಳಿ, RVC ಸಿಕ್ಕಿದಂಥ ಸ್ಟೂಡೆಂಟು ಕೂಡ ಹೋಗಿ ಕೇಳಿದರೆ RVC ಬಗ್ಗೆ ಬ್ಯಾಡ್ ರಿವ್ಯೂ ಹೇಳೋರು ಇದ್ದಾರೆ. IIT ಹೋದರೂ ಕೂಡ ಅವ್ನು IIT ಬದಲು ಅವನು ಇನ್ನು ನಾನು MS ಮಾಡ್ತಾನೆ, ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಕು ನನಗೆ, ಹಾರ್ವರ್ಡ್ ಯೂನಿವರ್ಸಿಟಿ ಬೇಕು ಅಂತಾನೆ. ಸೊ ನೋ ಒನ್ ಈಸ್ ಸ್ಯಾಟಿಸ್ಫೈಡ್. ಓಕೆ, ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಸಿಕ್ಕಿರೋ ಕಾಲೇಜನ್ನು ಅವ್ರ ಹತ್ರ ಕೇಳಿ, ಇವ್ರ ಹತ್ರ ಕೇಳಿ, ಯಾರೋ ಒಂದು 4 ಜನ ಸ್ಟೂಡೆಂಟ್ ಹತ್ರ ಕೇಳ್ಕೊಂಡು ಅದು ಒಳ್ಳೆ ಇಲ್ಲ ಅಂತಾರೆ, ಸರ್ ನಾನು ಇದನ್ನು ರಿಜೆಕ್ಟ್ ಮಾಡ್ತೇನೆ. ದಯವಿಟ್ಟು ನಥಿಂಗ್ ಇಸ್ ಪರ್ಫೆಕ್ಟ್, ನಥಿಂಗ್. ಎಲ್ಲ ಕಾಲೇಜಲ್ಲೂ ಕೂಡ ಡ್ರಾಬ್ಯಾಕ್ ಇದ್ದೇ ಇದೆ. ಅದನ್ನು ತೊಗೊಂಡೋಗಿ ನೀವು ಮೇಜರಾಗಿ ತೊಗೊಂಡು, ಸರ್ ಆ ಕಾಲೇಜ್ ಒಳ್ಳೆ ಇಲ್ಲ ಅಂತೆ, ಈ ಕಾಲೇಜ್ ಒಳ್ಳೆ ಇಲ್ಲ ಅಂತೆ, ಅಲ್ಟಿಮೇಟಾಗಿ ಈಗ ನೋಡಿ RVನೇ ಒಳ್ಳೇದಿಲ್ಲ ಅಂದರೆ KCET ಹೈಯೆಸ್ಟ್ ಅಂತ ಹೇಳಿದ್ರೆ RVನೇ ಮೇಲಿಡೋದು. ಇದೇ ಒಳ್ಳೇದಿಲ್ಲ ಅಂತ ಹೇಳುವಂಥ ಸ್ಟೂಡೆಂಟ್ಸ್ಗಳನ್ನು ನಾನು ನೋಡಿದ್ದೇನೆ. ಇನ್ನು ಯಾವುದು ಒಳ್ಳೇದು ಹೇಳಿ KCETಯಲ್ಲಿ? ನಾನು ಹೇಳೋದು ಅದಕ್ಕೋಸ್ಕರ ಸಿಕ್ಕಿರೋ ಕಾಲೇಜಲ್ಲಿ ಇರೋವಂಥ ಅಪರ್ಚುನಿಟಿನ ಯೂಸ್ ಮಾಡಿಕೊಂಡು
ನೀವು ನಿಮ್ಮ ಸ್ಕಿಲ್ಸನ್ನು ತೊಗೊಂಡು ಹೋಗಬೇಕಷ್ಟೇ. ಓಕೆ, ನೀವು ಯಾವುದೇ ಕಾಲೇಜಿಗೆ ಹೋಗಿ ಅಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಇದ್ದೇ ಇರುತ್ತೆ, ಗುಡ್ಡು ಇರುತ್ತೆ, ಬ್ಯಾಡು ಇರುತ್ತೆ. ಬಟ್ ನೀವು ಗುಡ್ಡನ್ನ ಎನ್ಕ್ಯಾಚ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಒಳ್ಳೆ ಕಾಲೇಜಿಗೆ ಹೋಗಿರೋ ಕಾಲೇಜನ್ನು ನಿಮಗೂ ಒಳ್ಳೇದು ಮಾಡ್ಕೊಳ್ಳಿ ಅಷ್ಟೇ. ಯಾವ ಕಾಲೇಜಲ್ಲೂ 0% ಪ್ಲೇಸ್ಮೆಂಟ್ ಇಲ್ಲ, ಎಲ್ಲ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಇದೆ. ಆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತೀರ ಎಂಬುದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತಾ, ನೀವು ಕೇಳ್ತೀರಾ, ನನಗೆ ಗೊತ್ತಿದೆ ಪೇರೆಂಟ್ಸ್ಗಳು ಈಗ ಆ ಕಾಲೇಜಲ್ಲಿ ಓದ್ತಾರೆ ಸ್ಟೂಡೆಂಟ್ ಕೇಳ್ತಾರೆ ಇದು ಒಳ್ಳೇದಿಲ್ಲ ಅಂತ, ನೀವು ಅಲ್ಲಿಗೆ ಡಿಸಿಷನ್ ಬರ್ತೀರಾ, ಇದು ಒಳ್ಳೇದಿಲ್ಲ ಅಂತ ಕಾಲೇಜ್ ಅಂತ. ಡೋಂಟ್ ಕಮ್ ಟು ಡಿಸಿಷನ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇವಾಗಲೇ ನಾನು ಹೇಳಿದ್ದೀನಿ, ನೋ ಒನ್ ಇಸ್ ಸ್ಯಾಟಿಸ್ಫೈಡ್. ನಿಮಗೆ ಸಿಗೋವರೆಗೂ ಆ ಕಾಲೇಜ್ ಬಗ್ಗೆ ತುಂಬ ಇದಿರುತ್ತೆ, ಸಿಕ್ಕಾದ್ಮೇಲೆ ಆ ಕಾಲೇಜನ್ನು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡು ಈ ಕಾಲೇಜ್ ಒಳ್ಳೆ ಇಲ್ಲ ಆ ಥರ ಮಾಡ್ಕೋಬೇಡಿ. ಆಯಿತಾ, ಯೋಚನೆ ಮಾಡಿ. ನಾನಂದರೆ ಹೇಳುತ್ತಲ್ಲ, ನೀವು ಕೂಡ ಯೋಚನೆ ಮಾಡಿ ನೋಡಿಕೊಂಡು ಡಿಸಿಷನ್ನ ತಗೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ, ಇದ್ರ ಹಿಂದೆ ಹಾರ್ಡ್ ವರ್ಕ್ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿ, ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.